ಇನ್ನೊಂದು ಕಡೆ ಟರ್ಕಿ ವಿರುದ್ಧ ಭಾರತದಲ್ಲಿ ಬಾಯ್ಕಾಟ್ ಅಭಿಯಾನ ಶುರುವಾಗಿದೆ. ಪಾಕಿಸ್ತಾನವನ್ನ ಬೆಂಬಲ ಮಾಡಿದ ತಪ್ಪಿಗೆ ಬಾಯ್ಕಾಟ್ ಅಭಿಯಾನ ಶುರುವಾಗಿದೆ. ಭಾರತೀಯರು ಟರ್ಕಿ ವಿರುದ್ಧ ಭಾರತದಲ್ಲಿ ಬಾಯ್ಕಾಟ್ ಅಭಿಯಾನವನ್ನ ಶುರು ಮಾಡಿದ್ದಾರೆ. ಜೊತೆಗೆ ಏನು ಪಾಕಿಸ್ತಾನಕ್ಕೆ ಈ ಟರ್ಕಿ ಯಾವ ರೀತಿಯಾಗಿ ಸಹಾಯ ಮಾಡ್ತಾ ಇತ್ತು, ಯುದ್ಧದ ಸಂದರ್ಭದಲ್ಲಿ ಭಾರತದ ವಿರುದ್ಧವಾಗಿ ಟರ್ಕಿ ನಿಲ್ತಾ ಇತ್ತು. ಆ ಒಂದು ಕಾರಣಕ್ಕೆ ಭಾರತೀಯರೆಲ್ಲರೂ ಕೂಡ ಈ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಬಾಯ್ಕಾಟ್ ಅಭಿಯಾನ. ಟರ್ಕಿ ವಿರುದ್ಧ ಭಾರತದಲ್ಲಿ ಬಾಯ್ಕಾಟ್ ಅಭಿಯಾನ ಶುರುವಾಗಿದೆ. ಪಾಕಿಸ್ತಾನವನ್ನ ಬೆಂಬಲ ಮಾಡಿದ ತಪ್ಪಿಗೆ ಈ ಶಿಕ್ಷೆ. ಟರ್ಕಿಯನ್ನ ಪ್ರವಾಸ ಮಾಡುವಂತಿಲ್ಲ, ಅವರ ಉತ್ಪನ್ನಗಳನ್ನ ಬಳಸುವಂತಿಲ್ಲ, ಎಲ್ಲವನ್ನು ಕೂಡ ಬಹಿಷ್ಕಾರ ಮಾಡಬೇಕು. ಹಾಗಾಗಿ ಮುಂದಾಗ್ತಾ ಇರುವಂಥದ್ದು ಮಹಾರಾಷ್ಟ್ರದ ಪುಣೆಯಲ್ಲಿ ಚಿಲ್ಲರೆ ಹೋಟೆಲ್ ವ್ಯಾಪಾರಸ್ಥರು ಎಲ್ಲರೂ ಕೂಡ ಟರ್ಕಿ ಆ್ಯಪ್ಗಳನ್ನ, ಜೊತೆಗೆ ಅವರು ಏನೇನು ವಸ್ತುಗಳಿದವೋ ಎಲ್ಲವನ್ನು ಕೂಡ ಯಾವುದು ಕೂಡ ಖರೀದಿ ಮಾಡುವಂತಿಲ್ಲ, ಎಲ್ಲವೂ ಕೂಡ ಬಂದ್. ಜೊತೆಗೆ ಟರ್ಕಿ ದೇಶದ ಸೇಬನ್ನ ಮಹಾರಾಷ್ಟ್ರದಲ್ಲಿ ಕೂಡ ಬಹಿಷ್ಕಾರ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಬಂದ್. ಪಾಕಿಸ್ತಾನವನ್ನ ಬೆಂಬಲ ಮಾಡಿದ್ದ ತಪ್ಪಿಗೆ ಈ ಶಿಕ್ಷೆ. ಎಲ್ಲಾ ವಸ್ತುಗಳೆಲ್ಲವೂ ಕೂಡ ಬಂದ್. ಯಾವುದು ಕೂಡ ಭಾರತೀಯರ ಮೇಲೆ ಉಪಯೋಗ ಮಾಡುವಂತಿಲ್ಲ, ಉಪಯೋಗ ಮಾಡೋದಿಲ್ಲ ಕೂಡ, ಬಹಿಷ್ಕಾರ ಮಾಡಲಾಗ್ತಾ ಇದೆ. ಈ ಹಿಂದೆ ಭಾರತದಲ್ಲಿ ಚೀನಾ ಉತ್ಪನ್ನಗಳನ್ನ ಇದೇ ರೀತಿಯಾಗಿ ಬಾಯ್ಕಾಟ್ ಮಾಡಲಾಗಿದೆ. ಈಗ ಇದು ಕೂಡ ಮುಂದಾಗ್ತಾ ಇದೆ. ಈ ಕ್ರಮಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಭಾರತೀಯರು. ಸೇಬುಗಳನ್ನ ಬಾಯ್ಕಾಟ್ ಮಾಡಲಾಗ್ತಾ ಇದೆ, ವಸ್ತುಗಳನ್ನ ಬಾಯ್ಕಾಟ್ ಮಾಡಲಾಗ್ತಾ ಇದೆ. ಟರ್ಕಿ ಪ್ರವಾಹ ಏನು ಅಲ್ಲಿಗೆ ಹೋಗ್ತಕ್ಕಂಥ ಏನು ಭಾರತೀಯರು ಯಾರ್ಯಾರಿದ್ರು ಯಾರು ಕೂಡ ಇನ್ಮೇಲೆ ಹೋಗುವಂತಿಲ್ಲ. ಟರ್ಕಿ ವಿರುದ್ಧವಾಗಿ ಬಾಯ್ಕಾಟ್ ಅಭಿಯಾನ ಶುರುವಾಗಿದೆ. ಪಾಕಿಸ್ತಾನಕ್ಕೆ ಡ್ರೋನ್ಗಳನ್ನ ಸಪ್ಲೈ ಮಾಡಿದ್ದು, ಜೊತೆಗೆ ಮಿಸೈಲ್ಗಳನ್ನ ಸಪ್ಲೈ ಮಾಡಿದ್ದು, ಯುದ್ಧದ ಸಂದರ್ಭದಲ್ಲಿ ಭಾರತ ವಿರುದ್ಧವಾಗಿ ನಿಂತಿದ್ದು ಇದೇ ಟರ್ಕಿ. ಈ ಕಾರಣಕ್ಕಾಗಿ ಇಂತಹ ಕ್ರಮ. अटैक हो गया तो हम लोगों ने मतलब ये सोचा कि कुछ तो भी देशभक्ति के ऊपर कुछ तो भी करेंगे। और हमारा ग्राहक जो है रिटेलर ग्राहक डेली इसके हमारे ऐसे 1000 बॉक्स पुनः मार्केट में बिकते। तो 1000 बैग्स का पहले फिर 800 हो गए, 700 हो गए, 600 हो गए। फिर हमने सोचा ये कैसे क्या हो गया। तो जो रिटेल कस्टमर है, जो छोटा कस्टमर है, उसने वही मतलब वो लोगों को बोल रहा है कि मेरे को टर्की का एप्पल नहीं चाहिए। तो हमने सोचा यार ये रिटेल कस्टमर बैन कर रहा है, बायकॉट कर रहा है, तो अपन भी करेंगे। तो इसकी वजह से हम लोगों ने भी बायकॉट करना चालू कर दिया इधर पुणे में। अभी कल भी हिमाचल गवर्नमेंट में भी अपना ही रेफरेंस देके उन्होंने बोला कि हिमाचल में भी बायकॉट करे टर्की एप्पल। टर्की एप्पल का कितनी खपत है और हर साल कितना होता था, और ये बॉयकॉट और ये जो जब से अटैक हो गया तो हम लोगों ने मतलब ये सोचा कि कुछ तो भी देशभक्ति के ऊपर कुछ तो भी करेंगे। और हमारा ग्राहक जो है रिटेलर ग्राहक डेली इसके हमारे ऐसे 1000 बॉक्स पुनः मार्केट में बिकते। तो 1000 बैग्स का पहले फिर 800 हो गए, 700 हो गए, 600 हो गए। फिर हमने सोचा ये कैसे क्या हो गया। तो जो रिटेल कस्टमर है, जो छोटा कस्टमर है, उसने वही मतलब वो लोगों को बोल रहा है कि मेरे को टर्की का एप्पल नहीं चाहिए। तो हमने सोचा यार ये रिटेल कस्टमर बैन कर रहा है, बायकॉट कर रहा है, तो अपन भी करेंगे। तो इसकी वजह से हम लोगों ने भी बायकॉट करना चालू कर दिया इधर पुणे में। अभी कल भी हिमाचल गवर्नमेंट में भी अपना ही रेफरेंस देके उन्होंने बोला कि हिमाचल में भी बायकॉट करे टर्की एप्पल। टर्की एप्पल का कितनी खपत है और हर साल कितना होता था, और ये बॉयकॉट और ये जो जब से अटैक हो गया तो हम लोगों ने मतलब ये सोचा कि कुछ तो भी देशभक्ति के ऊपर कुछ तो भी करेंगे। और हमारा ग्राहक जो है रिटेलर ग्राहक डेली इसके हमारे ऐसे 1000 बॉक्स पुनः मार्केट में बिकते। तो 1000 बैग्स का पहले फिर 800 हो गए, 700 हो गए, 600 हो गए। फिर हमने सोचा ये कैसे क्या हो गया। तो जो रिटेल कस्टमर है, जो छोटा कस्टमर है, उसने वही मतलब वो लोगों को बोल रहा है कि मेरे को टर्की का एप्पल नहीं चाहिए। तो हमने सोचा यार ये रिटेल कस्टमर बैन कर रहा है, बायकॉट कर रहा है, तो अपन भी करेंगे। तो इसकी वजह से हम लोगों ने भी बायकॉट करना चालू कर दिया इधर पुणे में। अभी कल भी हिमाचल ಈಗ ಟರ್ಕಿಯ ಎಲ್ಲಾ ವಸ್ತುಗಳು ಕೂಡ ಒಂದು ಕಡೆ ಬಾಯ್ಕಾಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಮುಖ್ಯವಾಗಿ ಟರ್ಕಿಯಿಂದ ಬರ್ತಕ್ಕಂಥ ಸೇಬು ಹಣ್ಣುಗಳು ಇದನ್ನೆಲ್ಲ ಕೂಡ ಭಾರತೀಯರು ಯಾರು ಕೂಡ ಖರೀದಿ ಮಾಡ್ತಾ ಇಲ್ಲ, ಸೇಲ್ ಆಗ್ತಾ ಇಲ್ಲ. ಟರ್ಕಿಯ ಉತ್ಪನ್ನಗಳು, ಸೇಬುಗಳು ನಮಗೆ ಯಾವುದಕ್ಕೂ ಬೇಡ ಅಂತ ಈಗ ಗ್ರಾಹಕರು ಕೂಡ ಮುಂದಾಗ್ತಾ ಇಲ್ಲ. ಹಾಗಾಗಿ ಮುಖ್ಯವಾಗಿ ಅಲ್ಲಿ ಇರ್ತಕ್ಕಂಥ ಸೇಲ್ ಆಗುವ ಪ್ರಮಾಣ
ಖರೀದಿ ಆಗುವ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ಯಾರು ಕೂಡ ಖರೀದಿ ಮಾಡ್ತಾ ಇಲ್ಲ. ಹೆಂಗಿರ್ತಕ್ಕಂಥದ್ದು ಅದೇ ಥರ ಇದೆ. ನಮಗೆ ಟರ್ಕಿಯ ಉತ್ಪನ್ನಗಳು ಯಾವುದು ಬೇಡ ಅಂತ ಕೂಡ ಅಲ್ಲಿರ್ತಕ್ಕಂಥ ಎಲ್ಲ ಭಾರತೀಯರೆಲ್ಲರೂ ಕೂಡ ನಿಷೇಧ ಮಾಡ್ತಾ ಇದ್ದಾರೆ. ಒಂದು ರೀತಿಯಾಗಿ ಇದೊಂದು ಅಭಿಯಾನ ಆಗ್ತಾ ಇದೆ. ಈಗ ಎಲ್ಲ ವಸ್ತುಗಳು ಬ್ಯಾನ್ ಆಗ್ತಾ ಇದೆ. ಬ್ಯಾನ್, ನಮಗೆ ಬೇಡವೇ ಬೇಡ ಟರ್ಕಿ ಉತ್ಪನ್ನಗಳು. ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುವ ವಸ್ತುಗಳು ಆಗಿರ್ಬೋದು, ಆ ದೇಶದ ಉತ್ಪನ್ನಗಳಾಗಿರ್ಬೋದು, ಯಾವುದು ನಮಗೆ ಬೇಡ ಅಂತ ಈಗಾಗಲೇ ಭಾರತೀಯರೆಲ್ಲರೂ ಕೂಡ ಮುಂದಾಗ್ತಾ ಇದ್ದಾರೆ. ಅದರ ಪರಿಣಾಮವಾಗಿ ಇವತ್ತು ಟರ್ಕಿಯ ಸೇವೆಗಳನ್ನು ಕೂಡ ಬಹಿಷ್ಕಾರ ಮಾಡಿದ್ದಾರೆ. ಯಾವುದು ನಮಗೆ ಬೇಡ ಅಂತ ಅವರು ಹಿಂಜರಿತಾ ಇದ್ದಾರೆ. ಬೇಡವೇ ಬೇಡ ನಮಗೆ ಟರ್ಕಿಯ ಉತ್ಪನ್ನಗಳು. ಭಾರತದ ವಿರುದ್ಧವಾಗಿ ನಿಲ್ತೀರಿ, ಭಾರತದ ವಿರುದ್ಧವಾಗಿ ಟರ್ಕಿಯ ಏನು ಡ್ರೋನ್ ದಾಳಿಗಳಾಗಿರ್ಬೋದು, ಮಿಸೈಲ್ ಆಗಿರ್ಬೋದು, ಎಲ್ಲ ಉತ್ಪನ್ನಗಳ ಭಾರತದ ವಿರುದ್ಧವಾಗಿ ನೀವು ಪಾಕಿಸ್ತಾನಕ್ಕೆ ಕೊಡ್ತೀರಾ. ನಿಮ್ಮ ವ್ಯಾಪಾರ ವಹಿವಾಟುಗಳು ನಮ್ಮ ದೇಶದಲ್ಲಿ ಯಾಕೆ? ಈಗಾಗಲೇ ಪಾಕಿಸ್ತಾನದ ವಿರುದ್ಧವಾಗಿ ತೆಗೆದುಕೊಂಡ ಹಲವು ಕ್ರಮಗಳ ಅದರಲ್ಲಿ ಕೂಡ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಯಾವುದೇ ವ್ಯಾಪಾರ ಒಪ್ಪಂದಕ್ಕೆ ಒಂದು ರೀತಿಯಾಗಿ ಫುಲ್ ಸ್ಟಾಪ್ ಬಿದ್ದಿದೆ. ಈಗ ಟರ್ಕಿಯ ಉತ್ಪನ್ನಗಳಿಗೆ ಏನು ಭಾರತ ಸರ್ಕಾರದಿಂದ ಅಧಿಕೃತವಾಗಿ ಬಿದ್ದಿಲ್ಲ. ಆದರೆ ಭಾರತದ ನಿಜವಾದ ಪ್ರಜೆಗಳಿಂದ ಟರ್ಕಿಯ ಉತ್ಪನ್ನಗಳಿಗೆ, ವ್ಯಾಪಾರ ವಹಿವಾಟುಗಳಿಗೆ ಬ್ರೇಕ್ ಬೀಳ್ತಾ ಇದೆ. ಒಂದು ಕಡೆ ನೇರವಾಗಿ ಭಾರತದ ಸರ್ಕಾರ ಪಾಕಿಸ್ತಾನದ ವಿರುದ್ಧವಾಗಿ ಯಾವುದೇ ವ್ಯಾಪಾರ ಒಪ್ಪಂದವನ್ನ ಮಾಡಬಾರ್ದು ಅಂತ ಮುಂದಾಗ್ತಾ ಇದ್ದಾರೆ. ಈಗ ಭಾರತದ ಪ್ರಜೆಗಳು ಅದೇ ರೀತಿಯಾಗಿ ಟರ್ಕಿ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ.